ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಶುಭ ಮುಂಜಾನೆ ಎಲ್ಲರಿಗೂ. ಬೆಳಗ್ಗೆನೇ ನಮ್ಮ ತೋಟದಲ್ಲಿ ಕೆಲಸ ಕಾರ್ಯಗಳನ್ನ ಶುರು ಮಾಡಿದ್ದೀವಿ. ಸ್ನೇಹಿತರೆ, ನಾನು ಒಂದು 2 ವೀಡಿಯೋಗಳ ಹಿಂದೆ ನಾನೊಂದು ವಿಚಾರನ ಹೇಳಿದ್ದೆ. ನಮ್ಮ ತೋಟದಲ್ಲೆಲ್ಲ ಕಾಫಿ ಹಣ್ಣು ಬಂದಿದೆ, ಇನ್ನು ಹಣ್ಣು ಕುಯ್ಯಬೇಕು. ವರ್ಷದಲ್ಲಿ ನಾವು ಏನು ಕಷ್ಟಪಟ್ಟಿದ್ದೀವಿ ಅದರದ್ದು ರಿಸಲ್ಟ್ ನಮಗೆ ಈಗ ಗೊತ್ತಾಗುತ್ತೆ. ಅದನ್ನು ತೆಗೆದು ಸೂಕ್ತವಾದ ಬೆಲೆಗೆ ಸೂಕ್ತವಾದ ರೇಟಿಗೆ ನಾವು ಮಾರಿದರೆ ಒಳ್ಳೆಯ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಅದೇ ಥರ ಸ್ನೇಹಿತರೆ, ಈ ವಾರದಲ್ಲಿ ನಾವು ಕಾಫಿನ ಹಣ್ಣು ಕುಯ್ಲನ್ನು ಶುರು ಮಾಡಿದ್ದೀವಿ. ಸುಮಾರು ಒಂದು 10 ಜನ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ದುರಾದೃಷ್ಟನೋ ಅಥವಾ ರೈತರಿಗೆ ಅಂದಮೇಲೆ ಎಲ್ಲರಿಗೂ ಇದೇ ಥರ ಕಷ್ಟ ಬರುತ್ತೋ, ರೈತರು ಅಂದ್ರೇ ಹಂಗೋ ಗೊತ್ತಿಲ್ಲ. ಈಗ ನಮಗೆ ವೆದರ್ ನೋಡಿ ಈ ಥರ ಆಗೋಗಿದೆ. ಮಳೆ ಶುರುವಾಗ್ಬಿಟ್ಟಿದೆ. ನಮಗೆ ಒಂದು 3 ದಿವಸದಿಂದ ಒಳ್ಳೆ ಅಕಾಲಿಕ ಮಳೆ, ಸರಿಯಾದ ಮಳೆ ಬರ್ತಾಯಿದೆ. ಮಳೆ ಬಂದಿರೋ ಕಾರಣದಿಂದ ನಮಗೆ ಏನು ತೊಂದರೆ ಆಗ್ತಾಯಿದೆ ಅಂದರೆ, ನೋಡಿ ಸ್ನೇಹಿತರೆ, ಕೊಯ್ಕೊಂಡು ಬಂದಿದ್ದೀವಿ. ಈಗ ಇದೆಲ್ಲ ಕಾಫಿ ಕುಯ್ಲಾಗಿರೋ ಅಂಥ ಪ್ರದೇಶ. ಅಂದರೆ ನಮ್ಮದು ಒಂದು ಕಡೆಯಿಂದ ಕುಯ್ಬೇಕು 10 ಜನ ಅಂದರೂ ಸಾಲ್ತಾಯಿಲ್ಲ. ನಾವು 10 ಜನ ಸಾಕು ಅಂದ್ಕೊಂಡಿದ್ವಿ. ಯಾಕಂದರೆ ಲಾಸ್ಟ್ ವೀಕು ಒಳ್ಳೆ ವೆದರು, ಏನಂದರೆ ಒಳ್ಳೆ ಒಳಗೆ ಕೊಟ್ಟಿತ್ತು, ಬಿಸಿಲಿತ್ತು. ಒಳ್ಳೆ ಹಣ್ಣು ಬಂದರೂ ಕೂಡ ನಮಗೆ ಅವರು ಜಾಸ್ತಿ ಒಂದು ಜನಕ್ಕೆ ನಾವು ಏನು ಪೇಮೆಂಟ್ ಮಾಡ್ತೀವಿ ಅಷ್ಟೇ ನಮಗೆ ಬೆನಿಫಿಟ್ ಆಗುತ್ತೆ. ಕಮ್ಮಿ ಹಣ್ಣು ಇದ್ದಾಗೆಲ್ಲ ಕೊಯ್ಯಕ್ಕೆ ಮಾಡಿದ್ರೆ ಅಷ್ಟು ಹಣ್ಣು ಬರೋದಿಲ್ಲ. ಆಮೇಲೆ ಕೊಯ್ಲು ಕೂಡ ರೇಟೇ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿ ಅಂತ ನಾವು ಕಾಯ್ದಿದ್ದು. ಹಣ್ಣು ಆದಮೇಲೆ ಈಗ ಕುಯ್ಯೋಕ್ಕೆ ಅಂತ ಶುರು ಮಾಡಿದ್ರೆ ಮಳೆ ಬಂದಿದೆ. ಮಳೆ ಬರ್ತಾಯಿದೆ 2-3 ದಿವಸದಿಂದ. ಈ ಮಳೆ ಬಂದರೆ ಏನು ಎಫೆಕ್ಟ್ ಆಗುತ್ತೆ ಅಂದರೆ ಸ್ನೇಹಿತರೆ, ಆವಾಗಲೂ ಹೇಳಿದ್ದೆ, ಈ ಥರ ಕಂಟಿನ್ಯೂಸ್ ಮಳೆ ಬಂದರೆ ಅದು ರೋಬಸ್ಟದಕ್ಕಿಂತ ಅರೇಬಿಕಾ ಗಿಡಗಳಲ್ಲಿ ನೋಡಿ ಈ ಥರ ಕಾಯಿ ಈ ಥರ ಹೊಡಿಲಿಕ್ಕೆ ಶುರುವಾಗಿದೆ. ಹೊಡಿತಾ ಲಾಸ್ಟಿಗೆ ಕರಗಿ ಹಿಂಗೆ ಅಲ್ಲಾಡ್ಸಿದ್ರೆ ಸಾಕು, ಹಣ್ಣು ಬೀಳುತ್ತೆ. ತೋರಿಸ್ತೀನಿ ಕೆಲವು ಗಿಡಗಳಲ್ಲಿ. ನೋಡಿ ಇದು ಆಲ್ರೆಡಿ ನೋಡಿ ಬೀಳೋಕ್ಕೆ ರೆಡಿಯಾಗಿದೆ. ಸುಮ್ಮನೆ ಹಿಂಗೆ ಕೂತಿರೋದಷ್ಟೇ, ಬಿದ್ದಾಯಿತು. ನಾವೇನು ಮುಟ್ಟೋದೇ ಬೇಡ. ಸ್ವಲ್ಪ ಹಿಂಗಂದರೆ ಈ ಗಿಡನ ಸರಿಯಾಗಿ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಬಿದ್ದೋಗ್ಬಿಡ್ತಾವೆ. ಈ ಥರ ಆಗಿಬಿಟ್ರೆ ಬಿದ್ದಿದ್ದನ್ನು ಇದರೊಳಗಡೆ ನಾವು ಎರ್ಕೋಕ್ಕಾಗೋದಿಲ್ಲ. ಕೆಂಪಾಗಿರೋ ಹಣ್ಣುಗಳು ಕಾಣುತ್ತಷ್ಟೇ, ಕಪ್ಪು ತಿರುಗಿ ಬಿದ್ದಂಥ ಹಣ್ಣುಗಳು ಕಾಣಸಿಗೋದಿಲ್ಲ ನಮಗೆ. ಕುಯ್ತಾ ಇದ್ದಾರೆ ಹಿಂಗೆ. ನೋಡಿ ಇದರಲ್ಲಂತೂ ಫುಲ್ಲು ಇದೆಲ್ಲ ಹೋಗಿರೋದೆ. ನೋಡಿ ಈ ಥರ ಕರಗ್ದಂಗಾಗಿ ಬಿದ್ದೋಗ್ತಾ ಇದೆ. ನೋಡಿ ಸುಮಾರು ಬಿದ್ದಾಯಿತು. ಈ ತರಗದ ಸಂದಿಲೆಲ್ಲ ಸೇರ್ಕೊಂಡಿರ್ತವೆ. ಸ್ನೇಹಿತರೆ ನೋಡಿ, ವರ್ಷ ಇಡೀ ಕಷ್ಟಪಟ್ಟಿರ್ತೀವಿ. ಅದಕ್ಕೆ ಗೊಬ್ಬರ ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಪ್ರತಿಯೊಂದು ಕೆಲಸಗಳನ್ನು ಶ್ರಮವಹಿಸಿ ಮಾಡಿದಾಗ ಇಂಥ ಕುಯ್ಲು ಮಾಡೋ ಟೈಮಲ್ಲಿ ಇದನ್ನು ಏನೂ ಮಾಡೋಕ್ಕಾಗಲ್ಲ. ಇದು ಪ್ರಕೃತಿ ವಿಕೋಪ. ನಾವು ಕುಯ್ಲಿಕ್ಕೆ ಜನನೂ ಆಗಿದೆ. ಹಣ್ಣು ಬರ್ದಲೇ ನಾವು ಕಟಾವು ಮಾಡೋಕ್ಕಾಗಲ್ಲ. ಹಣ್ಣು ಬಂದಾದಮೇಲೆ ನಾವು ಕುಯ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಯಾಕಂದರೆ ಒಂದು ಕಡೆಯಿಂದ ಈ ಗಿಡ ಇವತ್ತು ಕುಯ್ದಿದ ತಕ್ಷಣ ಇನ್ನೂ ಇರೋದಿಲ್ಲ. ಅಂದರೆ ಒಂದು ಕಡೆಯಿಂದ ನಾವು ಮುಗಿಸ್ತಾ ಬರಬೇಕಾದ್ರೆ ನಮಗೆ ಬೇಕಾದಷ್ಟು ಕಾರ್ಮಿಕರು ಸಡನ್ನಾಗಿ ಒಂದೇ ಸಮಯದಲ್ಲಿ ಸಿಗೋದಿಲ್ಲ. ಈಗ ಸಿಕ್ಕಿದ್ದಾರೆ, 10 ಜನ ಅಂತ ಹೇಳಿದ್ರೆ ಕೆಲಸ ಮಾಡಿಸ್ತಾ ಇರ್ತೀವಿ. ಅಕಾಲಿಕ ಮಳೆ ಶುರುವಾಗ್ಬಿಡುತ್ತೆ. ಯಾವತ್ತೋ ಒಂದು ದಿವಸ ಉಯ್ದು ಹೋದ್ರೂ ಸುಮಾರಿಗೆ ನಾವು ಹೆಂಗೋ ಇದು ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಇಟ್ಕೊಂಡು, ಮತ್ತು ಈ ವೆದರ್ ನೋಡಿ ಕ್ಲೈಮೇಟ್ ಹೇಗಿದೆ ಅಂತ, ಫುಲ್ಲು ಕೂಲ್ ಥರ ಆಗಿದೆ. ಇಂಥ ವೆದರ್ ಶುರುವಾಯಿತು ಅಂದರೆ ಅದು ಹಣ್ಣಾಗಿದ್ದು ನಿಲ್ಲೋದಿಲ್ಲ, ಉದ್ರಕ್ಕೆ ಶುರುವಾಗುತ್ತೆ. ಇದನ್ನು ಹೆರ್ಕಿದ್ರು ಅದು ಅಷ್ಟು ಕ್ವಾಲಿಟಿ ಬರೋದು ಇಲ್ಲ. ಜನಗಳು ಕೂಡ ಒಂದು 50% ಹೆರ್ಕಿದ್ರೆ 50% ತೆಗೆಯೋದಿಲ್ಲ. ನೋಡಿ ಈ ಥರ ಭಾಗ ಆಗೋಗ್ಬಿಟ್ಟಿದೆ. ಈ ಥರ ಆಗಿಬಿಟ್ರೆ ರೈತರದ್ದು ಏನು, ಯಾರಿಗೆ ಹೇಳೋದು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ? ಬರೀ 1-2 ಗಿಡ ಅಲ್ಲ, ನೀವು ಯಾವ ಗಿಡ ನೋಡಿ ಎಲ್ಲ ಗಿಡಗಳಲ್ಲೂ ಅಷ್ಟೇ. ನೋಡಿ ಈ ಥರ. ಮತ್ತು ಸ್ವಲ್ಪ ಈ ಥರ ಎಲ್ಲ ಕಪ್ಪು ತಿರುಗ್ತು ಅಂದರೆ ಅದರದ್ದು ಬೇಳೆದು ಕ್ವಾಲಿಟಿ ಅಂದರೆ ಕಲರ್ ಕೂಡ ಕಮ್ಮಿ ಆಗುತ್ತೆ. ನೀವು ಒಂದು ಗಿಡ ಅಂತಲ್ಲ, ಎಲ್ಲ ಗಿಡದಲ್ಲೂ ಇನ್ನೂ ಬಂಪರ್ ಇರೋ ಅಂಥದ್ರಲ್ಲಂತೂ ಉದ್ರಕ್ಕೆ ಶುರುವಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು ಕಡೆಯಿಂದ ತೆಗಿತಾ ಬರ್ತಾಯಿದ್ದೀವಿ. ನಾವು ಕೂಡ ಬೆಳಗ್ಗೆನೇ ಕೆಲಸ ಶುರು ಮಾಡ್ತಾಯಿದ್ದಾರೆ. 7 ಗಂಟೆ 7:15 ಸಂಜೆ ತನಕ ಕೆಲಸ ಮಾಡಿದರೂ ಮುಗಿತಾ ಇಲ್ಲ. ತೆಗೆದಿದ್ದು ನಮಗೆ ಸೇಫು, ತೆಗೆದಲ್ಲಿರೋದು ಒಂದು ಸ್ವಲ್ಪ ಹಿಂಗೆ ಹಾಳಾಗುತ್ತೆ. ಇಷ್ಟೆಲ್ಲ ಒಂದನ್ನು ಫೇಸ್ ಮಾಡಬೇಕಾಗುತ್ತೆ. ರೈತ ಅಂದಮೇಲೆ ಒಂದೇ ಥರದ್ದು ಈ ಥರನೇ ಆಗುತ್ತೆ ಅಂತಲ್ಲ. ನಾವು ಎಷ್ಟೇ ಮುಂಜಾಗ್ರತೆಯಿಂದ ನಮ್ಮ ಶ್ರಮ ವಹಿಸಿ ಮಾಡಿದರೂ ಕೂಡ ಪ್ರಕೃತಿ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿ ಮುಗಿಸ್ತೀನಿ.